ನಾಳೆಯಿಂದ ಮಂಡ್ಯ ಚುನಾವಣಾ ಅಖಾಡಕ್ಕೆ ಸಿಎಂ ಇಳಿಯಲಿದ್ದು ಪುತ್ರ ನಿಖಿಲ್ ಪರ ಪ್ರಚಾರಕ್ಕೆ ನಾಳೆ ಕುಮಾರಸ್ವಾಮಿ ಅಧಿಕೃತ ಚಾಲನೆ ನೀಡಲಿದ್ದಾರೆ. ಹಾಸನ ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಹೆಸರು ಘೋಷಣೆಯಾಗಿದ್ದು, ಪ್ರಜ್ವಲ್ ಹೆಸರು ಘೋಷಣೆ ಬೆನ್ನಲ್ಲೇ ನಿಖಿಲ್ ಹೆಸರು ಕೂಡ ಅಧಿಕೃತವಾಗಿ ಘೋಷಣೆಯಾಗಿದ್ದು, ನಾಳೆ ಮಂಡ್ಯಕ್ಕೆ ಸಿಎಂ ಕುಮಾರಸ್ವಾಮಿ ತೆರಳಲಿದ್ದು, ಎಚ್ಡಿ ದೇವೇಗೌಡರು ಕೂಡ ತೆರಳಲಿದ್ದು, ನಾಳೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಹೆಸರನ್ನ ದೇವೇಗೌಡರೇ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದ್ದು, ನಾಳೆ ಬೆಳಗ್ಗೆ 10 ಗಂಟೆಗೆ ಮಂಡ್ಯಕ್ಕೆ ಸಿಎಂ ಎಚ್ಡಿಕೆ ತೆರಳುತ್ತಾ ಇದ್ದಾರೆ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತೆ. ಬಳಿಕ ಪುತ್ರನ ಪರ ಪ್ರಚಾರವನ್ನ ಸಿಎಂ ಎಚ್ಡಿ ಕುಮಾರಸ್ವಾಮಿ ಆರಂಭಿಸಲಿದ್ದಾರೆ. ಪ್ರಚಾರದ ನಂತರ ಮಂಡ್ಯ ಶಾಸಕರ ಜೊತೆಗೆ ಸಿಎಂ ಸಭೆ ಕೂಡ ನಡೆಸಲಿದ್ದು, ನಿಖಿಲ್ ಗೆಲ್ಲಿಸೋದಕ್ಕೆ ಬೇಕಾದ ತಂತ್ರಗಳ ಬಗ್ಗೆ ಎಚ್ಡಿಕೆ ಚರ್ಚೆ ನಡೆಸಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ. ಈಗ ನಾಳೆಯಿಂದ ಮಂಡ್ಯ ಅಖಾಡಕ್ಕೆ ಸಿಎಂ ಇಳಿಯಲಿದ್ದಾರೆ, ಜೊತೆಗೆ ನಿಖಿಲ್ ಹೆಸರು ಕೂಡ ಅಧಿಕೃತವಾಗಿ ಘೋಷಣೆಯಾಗಲಿದೆ ಅಂತ. ನಾಳೆ ಕಾರ್ಯಕ್ರಮ ಏನು ಜೆಡಿಎಸ್ ಹಾಗಾದ್ರೆ? ಸುಕನ್ಯಾ, ಮಂಡ್ಯದಲ್ಲಿ ಏನು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು ಕಳೆದ ಕೆಲವು ದಿನಗಳಿಂದ ಕೂಡ ಹರಿದಾಡ್ತಾ ಇತ್ತು. ಮತ್ತೆ ಅದು ಇನ್ನೂ ಸ್ಪಷ್ಟತೆ ಇರಲಿಲ್ಲ. ಆದ್ರೆ ಇವತ್ತು ಅಧಿಕೃತವಾಗಿ ಏನು ಒಂದು ಘೋಷಣೆ ಮಾಡಿದ್ದಾರೆ ಅಂತಕ್ಕಂಥ ವಿಚಾರನ ಸ್ವತಃ ನಿಖಿಲ್ ಅವರು ಹೇಳಿದ್ದಾರೆ. ಮತ್ತೆ ಸಾರಿಗೆ ಸಚಿವ ಡಿ.ಸಿ. ತಮ್ಮಣ್ಣ ಅವರು ಕೂಡ ಹೇಳಿದ್ದಾರೆ. ಇವತ್ತಿನಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಮದ್ದೂರಿನ ತಾಲೂಕಿನ ಅಲ್ಲಿ ದೇವಸ್ಥಾನಗಳಿಗೆ ಪೂಜೆ ಸಲ್ಲಿಸೋದ್ರ ಮೂಲಕ ಅಧಿಕೃತವಾಗಿ ಚುನಾವಣಾ ಪ್ರಚಾರವನ್ನ ಆರಂಭ ಮಾಡಿದ್ರು. ಒಂದು ಏನು ಗೊಲ್ರು ದೊಡ್ಡಿ ಅಂತ ಹೇಳಿದೆ, ಆ ಹಳ್ಳಿಯಿಂದ ಲಿಂಗಪ್ಪ ಸ್ವಾಮಿ ಅಂತ ಹೇಳಿ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ನಂತರ ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ವೇಳೆಯಲ್ಲಿ ಬೆಂಗಳೂರಿನಿಂದ ಕರೆ ಮಾಡಿದ ವರಿಷ್ಠರು ನಾಳೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋಣ, ಆ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಘೋಷಣೆ ಮಾಡೋಣ ಅಂತ ಹೇಳಿ ಡಿ.ಸಿ. ತಮ್ಮಣ್ಣ ಅವರಿಗೆ ಹೇಳಿದ್ದಾರೆ. ಡಿ.ಸಿ. ತಮ್ಮಣ್ಣ ಅವರು ಏನು ಇವತ್ತು ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕ್ ನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯಾದ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ನಾಳೆ 11 ಗಂಟೆ ಸುಮಾರಿಗೆ ಮದ್ದೂರಿನಿಂದ ಸುಮಾರು 5,000 ಜನ ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸ್ತಾರೆ. ಆ ನಂತರ ಅವರೆಲ್ಲರೂ ಕೂಡ ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕ್ ನಲ್ಲಿ ಜಮಾವಣೆಗೊಳ್ತಾರೆ. ಅಲ್ಲಿ ಕಾರ್ಯಕರ್ತರ ಸಮಾವೇಶ ನಡೆಯುತ್ತದೆ. ಅಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತೆ ಮಾಜಿ ಪ್ರಧಾನಿಗಳು ದೇವೇಗೌಡರು ಸೇರಿದಂತೆ ಹಲವು ಮುಖಂಡರುಗಳು ಭಾಗಿಯಾಗ್ತಾರೆ. ಆ ಮೂಲಕ ಅಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅಂತೇಳಿ ಘೋಷಣೆ ಮಾಡಲಾಗುತ್ತೆ ಅಂತಕ್ಕಂಥ ವಿಚಾರನ ಹೇಳಿದ್ದಾರೆ. ಹೀಗಾಗಿ ಕಳೆದ ಕೆಲವು ದಿನಗಳಿಂದ ಏನು ಊಹಾಪೋಹ ಎಲ್ಲ ಹರಿದಾಡ್ತಾ ಇತ್ತು, ಆ ಎಲ್ಲಾ ಊಹಾಪೋಹಗಳಿಗೆ ತೆರೆ ಬೀಳುತ್ತೆ. ಜೊತೆಗೆ ಅಧಿಕೃತ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ನಾಳೆಯಿಂದ ಘೋಷಣೆ ಆಗುತ್ತೆ. ಜೊತೆಗೆ ಕಾರ್ಯಕ್ರಮಕ್ಕೂ ಕೂಡ ಎಲ್ಲಾ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಳ್ಳಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾಳೆಯಿಂದ ಮತ್ತಷ್ಟು ಮಂಡ್ಯ ಚುನಾವಣಾ ಕಣ ಮತ್ತಷ್ಟು ರಂಗನ್ನ ಪಡ್ಕೋತಾ ಇದೆ. ಸುಕನ್ಯಾ, ಧನ್ಯವಾದ ರವಿ.